ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ಕಾರ್ತಿಕ ಪುರಾಣವನ್ನು ಕೇಳುತ್ತಾ ಆಲಿಸುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ ನಾವು 24ನೇ ದಿನದಲ್ಲಿದ್ದೇವೆ. ಇದರಲ್ಲಿ ಅಂಬರೀಷರು ದ್ವಾದಶಿ ವ್ರತವನ್ನು ಆಚರಿಸುವುದು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ ಯಾತ ಇಷು ಶಿವತಯಾ ಶಿವಂ ಬಭೂವ ತೇ ಧನುಃ ಶಿವಾ ಶರವ್ಯಾಯ ತವ ತಯಾ ನೋ ರುದ್ರಮೃಡಯ ಯಾತೆ ರುದ್ರ ಶಿವಾ ತನೂರಘೋರಾ ಪಾಪಕಾಶಿನಿ ತಯಾ ನಸ್ತನುವಾ ಶಂತಮಯಾ ಗಿರಿಶಂತಾಭುಜಾಭಿಷೀಃ ಯಾಮಿಷಂ ಗಿರಿಶಂತ ಹಸ್ತೆ ಭೃಗಶ್ಯಸ್ತವೇ ಶಿವಾಂ ಗಿರಿತ್ರತಾಂ ಕುರು ಮಹಾವಿಗುಂಸೆ ಪುರುಷಂ ಜಗತ್ ಶಿವೇನ ವಚಸಾ ತ್ವಾಂ ಗಿರಿಶಾಶ್ಚಾವದಾಮಸಿ ಯಥಾ ನಃ ಸರ್ವಭಿಜ್ಜಗತ ಯಕ್ಷ್ಮಗುಂ ಸುಮನಾ ಅಸತ್ ಅಧ್ವವೋಚಧುಭಕ್ತಾ ಪ್ರಥಮೋ ದೈವ್ಯೋಭಿಷಕ್ ಅಹಿಗುಶ್ಚ ಸರ್ವಾ ಜಂಭಯಂತ ಸರ್ವಾ ಆಶ್ಚಯಾಥುಧಾನ್ಯಃ असौ यस्ताम्रो अरुण उत भवुः सुमङ्गलः ये चेवागुं रुद्रा अभितो दिक्षु श्रिता सहस्रशो वैशागुं हीडहीमहे असव्यो वसर्पति नीलग्रीवो विलोहितः उतैनं गोपा अदृशन्नदृशन् रुदहार्यः उतैनं विश्वाभूतानि सदृष्टो मृधयाति नः नमो अस्तु नीलग्रीवाय सहस्राक्षाय मीढुषेणे अथो ये अस्य सत्त्वानो हन्तेभ्यो करन्नमः प्रमुञ्च दन्वनस्त्वामुभयोरात्मेर्योर्ज्याम् याश्च हस्त इषवः पराता भगवो वपाम् अवतत्य धनुस्त्वगुं सहस्राक्षशतेषु दे विशीर्य शल्यानां मुखा शिवो नः सुमना भवा विज्यं धनुः कपर्दिनो विशल्यो बाणवागुम् उता अनीशन्नः शेषव आभुरस्य निषङ्गधिः याते हीतेर्मीडुष्टमहस्ते बभूव ते धनुः तयास्मान् विश्वतस्त्वमयक्ष्मया परिभुजा नमस्ते अस्त्वायुधायाना तथाव्या वृष्णवे उभाभ्यामुत ते नमो बाहुभ्यां तव धन्वने परिते धन्वनो हेतिरस्मान् वृणक्तु विश्वतः अथो य इषुदिस्तवारे अस्मन्निधेहितम्. ಅತ್ರಿ ಮಹರ್ಷಿಯು ಪುನಃ ಕುಂಭ ಸಂಭವನೊಂದಿಗೆ ಹೀಗೆಂದರು. ಎಲೆ ಅಗಸ್ತ್ಯ ಮಹರ್ಷಿಯೇ, ಕಾರ್ತಿಕ ವ್ರತದ ಮಹಿಮೆಯನ್ನು ಕುರಿತು ಎಷ್ಟು ಕೇಳಿದರೂ ಆಸೆ ತೀರದು. ಆದ್ದರಿಂದ ಇನ್ನೂ ಹೇಳುತ್ತೇನೆ, ಸಾವಧಾನ ಚಿತ್ತದಿಂದ ಕೇಳುವವನಾಗು. ಯಾವ ಮನುಷ್ಯನೇ ಆಗಲಿ ಗಂಗಾ ನದಿಯಂತಹ ಮಹಾನದಿಗಳಲ್ಲಿ ಸ್ನಾನವನ್ನಾಚರಿಸುವರೋ, ಸೂರ್ಯ ಚಂದ್ರ ಗ್ರಹಣಾದಿ ಪರ್ವ ದಿನಗಳಲ್ಲಿ ಸ್ನಾನದಾನಾದಿಗಳನ್ನು ಮಾಡಿದರೂ ಅಂಥವರಿಗೆ ಶ್ರೇಷ್ಠವಾದ ಫಲ ಉಂಟು. ಶ್ರೀಮನ್ನಾರಾಯಣನ ನಿಜ ತತ್ವವನ್ನು ತಿಳಿಸುವಂತಹ ಕಾರ್ತಿಕ ವ್ರತವನ್ನು ಶುದ್ಧ ದ್ವಾದಶಿ ದಿನ ಭಕ್ತಿ ಶ್ರದ್ಧೆಯಿಂದ ಕೂಡಿದವನಾಗಿ ಕಿಂಚಿತ್ತೂ ದಾನ ಧರ್ಮವನ್ನು ಮಾಡಿದರೂ ಹೆಚ್ಚಾದ ಫಲವು ಲಭಿಸುವುದು. ಕಾರ್ತಿಕ ಶುದ್ಧ ದ್ವಾದಶಿ ದಿನ ಸ್ನಾನ ದಾನ ಧರ್ಮಗಳಲ್ಲಿ ಯಾವುದನ್ನು ಮಾಡಿದರೂ ಇದಕ್ಕಿಂತ ಅಧಿಕವಾದ ಫಲವು ಲಭಿಸುವುದು. ಆ ದ್ವಾದಶಿ ದಿನ ಆಚರಿಸಿದ ಸತ್ಕಾರ್ಯ ಫಲವು ಇತರ ಕಾಲಗಳಲ್ಲಿ ಆಚರಿಸಿದ್ದ ಧರ್ಮ ಕಾರ್ಯಕ್ಕಿಂತ ಕೋಟಿಯಷ್ಟು ಫಲಪ್ರದವಾದದ್ದು. ಯಾವ ರೀತಿ ಕಾರ್ತಿಕ ಶುದ್ಧ ದ್ವಾದಶಿ ವ್ರತವನ್ನು ಆಚರಿಸಬೇಕೆಂಬುದನ್ನು ತಿಳಿಸುವೆನು, ಆಲಿಸು. ಕಾರ್ತಿಕ ಶುದ್ಧ ದ್ವಾದಶಿ ದಿನ ಹಗಲು ಮಾತ್ರವೇ ಭೋಜನವನ್ನು ಮಾಡಬೇಕು, ರಾತ್ರಿ ಭೋಜನವನ್ನು ತ್ಯಜಿಸಬೇಕು. ಏಕಾದಶಿ ದಿನ ಪೂರ್ತಿಯಾಗಿ ಉಪವಾಸವಿರಬೇಕು. ಇದಾದ ಮೇಲೆ ಕಾರ್ತಿಕ ಶುದ್ಧ ದ್ವಾದಶಿ ದಿನ ವ್ರತಾಚರಣೆಯನ್ನು ವರ್ತಿಸಿ ದ್ವಾದಶಿ ಗಳಿಗೆಗಳಿರುವಾಗಲೇ ಭುಜಿಸಬೇಕು. ಪೂರ್ವ ಕಾಲದಲ್ಲಿ ಅಂಬರೀಷನೆಂಬ ಒಬ್ಬ ರಾಜನಿದ್ದನು. ಆತನು ಶ್ರೀಹರಿಯರಲ್ಲಿ ಭಕ್ತಿಯುಳ್ಳವನಾಗಿ ದ್ವಾದಶಿ ವ್ರತ ಪ್ರಿಯರಾಗಿ ಪ್ರತಿ ದ್ವಾದಶಿ ದಿನವೂ
ತಪ್ಪದೆ ವ್ರತಾಚರಣೆಯನ್ನು ನಡೆಸುತ್ತಿದ್ದನು. ಒಂದು ದಿನ ದ್ವಾದಶಿ ಎಂದು ಕೆಲವೇ ಗಳಿಗೆಗಳು ಮಾತ್ರ ಇದ್ದವು. ಆದ್ದರಿಂದ ಆ ರಾಜನು ಪ್ರಾತಃ ಕಾಲಕ್ಕೆ ಮುಂಚೆಯೇ ಎದ್ದು ಕಾಲಕೃತ್ಯಗಳನ್ನು ನಿರ್ವಹಿಸಿಕೊಂಡು ದ್ವಾದಶಿ ವ್ರತವನ್ನು ಪೂರ್ತಿಯಾಗಿ ಮುಗಿಸಿಕೊಂಡು ಬ್ರಾಹ್ಮಣ ಭೋಜನವನ್ನು ನಡೆಸಲುದ್ಯುಕ್ತವಾಗಿದ್ದನು. ಆ ಸಮಯದಲ್ಲಿ ಅಲ್ಲಿಗೆ ಅತ್ಯಂತ ಕೋಪಿಷ್ಠನೆಂದು ಹೆಸರುವಾಸಿಯಾಗಿದ್ದ ದುರ್ವಾಸ ಮಹಾಮುನಿಯು ಬಂದನು. ಕೂಡಲೇ ಆ ಮಹರ್ಷಿಗೆ ಗೌರವ ಪುರಸ್ಸರವಾಗಿ ಆಧರಿಸಿ ದ್ವಾದಶಿ ಗಳಿಗೆಗಳು ಮುಗಿಯುವುದರ ಒಳಗಾಗಿ ಭೋಜನವನ್ನು ಮುಗಿಸಬೇಕು. ಆದ್ದರಿಂದ ತಡೆ ಮಾಡದೆ ಸ್ನಾನವನ್ನಾಚರಿಸಿ ಬರಬೇಕು ಎಂದು ಪ್ರಾರ್ಥಿಸಿದನು. ದುರ್ವಾಸ ಮುನಿಯು ಸ್ನಾನಾರ್ಥವಾಗಿ ಸಮೀಪದಲ್ಲಿದ್ದ ನದಿಗೆ ಹೋಗಿ ಎಷ್ಟೋ ಹೊತ್ತಾದರೂ ಬರಲಿಲ್ಲ. ಆಗ ಆ ರಾಜನು ತನ್ನಲ್ಲಿ ತಾನೇ ಈ ರೀತಿ ಅಂದುಕೊಂಡನು: ದ್ವಾದಶಿ ಗಳಿಗೆಗಳು ಅತಿಕ್ರಮಿಸುತ್ತಿದೆ. ನನ್ನ ಮನೆಗೆ ಅತಿಥಿಯಾಗಿ ಬಂದ ಬ್ರಾಹ್ಮಣನು ಸ್ನಾನಕ್ಕೆ ಹೋಗಿ ಇನ್ನೂ ಬರಲಿಲ್ಲ. ವಿಪ್ರವರ್ಯನಿಗೆ ಆತಿಥ್ಯವನ್ನು ನಡೆಸುವನೆಂದು ಮಾತು ಕೊಟ್ಟು ಅದನ್ನು ನಡೆಸದಿದ್ದರೆ ಮಹಾಪಾತಕವಾಗುತ್ತದೆ. ಹಾಗೆ ಮಾಡುವುದು ನನಗೆ ಅಗೌರವ. ಆ ಮಹಾತ್ಮನು ಬರುವವರೆಗೆ ನಿರೀಕ್ಷಿಸುತ್ತಾ ಕುಳಿತರೆ ದ್ವಾದಶಿ ಗಳಿಗೆಗಳು ಮುಗಿದು ಹೋಗುವುವು. ಇದರಿಂದ ವ್ರತಭಂಗವಾಗುವುದು. ಮಹಾಮುನಿಯು ಅತ್ಯಂತ ಕೋಪಾನಿಷ್ಠನು. ಆತನು ಬರದೆ ಪಾರಣೆಯನ್ನು ನಡೆಸಿದರೆ ನನಗೆ ಶಾಪವನ್ನು ಕೊಡುವನು. ಈಗ ಏನು ಮಾಡುವುದಕ್ಕೂ ನನಗೆ ದಿಕ್ಕು ತೋಚುತ್ತಿಲ್ಲ. ದ್ವಾದಶಿ ಗಳಿಗೆಗಳು ದಾಟಕೂಡದು. ಬ್ರಾಹ್ಮಣನು ಭುಜಿಸದೆ ನಾನು ಭುಜಿಸಕೂಡದು. ದ್ವಾದಶಿ ಗಳಿಗೆಗಳು ಮುಗಿದರೆ ಹರಿಭಕ್ತಿ ವರ್ಜಿತನಾಗುವೆನು. ಅಲ್ಲದೆ ಈ ಜನ್ಮದಲ್ಲಿಯೂ ಕಳೆದು ಹೋದ ಜನ್ಮಾಂತರಗಳಲ್ಲಿಯೂ ಆಚರಿಸಿದ ಪುಣ್ಯವೆಲ್ಲ ನಶಿಸುವುದು. ಅದಕ್ಕೆ ಬೇರಾವ ಪ್ರಾಯಶ್ಚಿತ್ತವೂ ಇಲ್ಲವೆಂದು ಅಂದುಕೊಂಡನು. ಮುನಿಯು ಬರದೆ ನಾನು ದ್ವಾದಶಿ ಪಾರಣೆಯನ್ನು ಆಚರಿಸಿದರೆ ನನಗೆ ಶಾಪವೂ ತಪ್ಪದು. ಆದರೂ ಬ್ರಾಹ್ಮಣ ಶ್ರೀಹರಿ ಎಂಬ ಇಬ್ಬರಲ್ಲಿ ಶ್ರೀಹರಿಯೇ ಶ್ರೇಷ್ಠ. ಆದ್ದರಿಂದ ದ್ವಾದಶಿ ಗಳಿಗೆಯು ಅತಿಕ್ರಮಿಸುವುದಕ್ಕೆ ಮುಂಚೆಯೇ ಪಾರಣೆಯನ್ನು ಮುಗಿಸುವುದೇ ನನ್ನ ಕರ್ತವ್ಯ. ಆದರೂ ಕೂಡ ಸರ್ವಜ್ಞರಾದವರು ದೊಡ್ಡವರೂ ಆದವರ ಅನುಮತಿ ಪಡೆದು ಅವರಂತೆ ನಡೆಯುವೆನು ಎಂದು ನಿರ್ಧರಿಸಿ ಅಲ್ಲಿದ್ದ ಮಹಾನುಭಾವರನ್ನು ಕುರಿತು, ಎಲೆ ಸರ್ವಜ್ಞರು ವಿದ್ವಾಂಸರೂ ಆದ ವಿಪ್ರವರ್ಯರೇ, ನನ್ನ ಸಂಶಯವನ್ನು ನಿವಾರಿಸಿ ನನ್ನನ್ನು ಕೃತಾರ್ಥಕರನ್ನಾಗಿ ಮಾಡಿ ಎಂದು ಪ್ರಾರ್ಥಿಸಿ ಹೀಗೆ ಅವರನ್ನು ಪ್ರಶ್ನಿಸಿದನು: ಎಲೆ ಮಹಾನುಭಾವರೇ, ಹಿಂದಿನ ರಾತ್ರಿ ಏಕಾದಶಿ ಆದ್ದರಿಂದ ಕಠಿಣವಾದ ಉಪವಾಸವನ್ನು ಸಲ್ಲಿಸಿ ಇಂದು ದ್ವಾದಶಿ ಗಳಿಗೆಗಳು ಅತಿಕ್ರಮಿಸುವುದಕ್ಕೆ ಮುಂಚೆಯೇ ಭೋಜನವನ್ನು ಮಾಡಲು ಸಂಸಿದ್ಧನಾಗಿ ನಾನಿರಲು ದುರ್ವಾಸ ಮಹರ್ಷಿಯು ನನ್ನ ಮನೆಗೆ ಧಾಮಿಸಿದರು. ನಾನು ದ್ವಾದಶಿ ಗಳಿಗೆಯು ಮುಗಿಯುವುದಕ್ಕೆ ಮುಂಚೆಯೇ ಭೋಜನವನ್ನು ಆಚರಿಸಬೇಕು. ಆದ್ದರಿಂದ ಕೂಡಲೇ ಸ್ನಾನವನ್ನು ಮುಗಿಸಿಕೊಂಡು ಬನ್ನಿ ಎಂದೆನು. ಎಷ್ಟು ಹೊತ್ತಾದರೂ ಮುನಿಗಳು ಬರಲೇ ಇಲ್ಲ. ಆದ್ದರಿಂದ ದ್ವಾದಶಿ ಗಳಿಗೆ ಮುಗಿಯುವುದರ ಒಳಗಾಗಿ ಭೋಜನವನ್ನು ಮಾಡುವುದೇ ಅಥವಾ ಮುನಿಯು ಬರುವವರೆಗೂ ನಿರೀಕ್ಷಣೆಯಲ್ಲಿರುವುದೇ ಎಂಬೆರಡು ವಿಷಯಗಳಲ್ಲಿ ನನಗೆ ಯಾವುದು ಅವಶ್ಯ ಆಚರಣೆ ಎಂಬುದನ್ನು ತಿಳಿಸುವಿರಾ? ತಮ್ಮಲ್ಲಿ ತಾವೇ ಸ್ವಲ್ಪ ಕಾಲ ಈ ವಿಷಯವನ್ನು ಕುರಿತು ವಿಮರ್ಶಿಸಿಕೊಂಡು ಕೊನೆಗೆ ರಾಜ, ಸರ್ವ ಪ್ರಾಣಿಗಳಲ್ಲಿಯೂ ಭಗವಂತನು ಜಠರಾಗ್ನಿ ರೂಪದಲ್ಲಿರುವನು. ಆ ಅಗ್ನಿದೇವನು ಸರ್ವ ಪ್ರಾಣಿಗಳಲ್ಲಿಯೂ ಹಸಿವನ್ನು ಉಂಟು ಮಾಡುವನು. ಜೀವರು ಭುಜಿಸಿದ್ದ ಚತುರ್ವಿಧ ಅನ್ನಗಳನ್ನು ಪಚನ ಮಾಡುವಂತೆ ಮಾಡಿ ಶರೀರೇಂದ್ರಿಯಗಳಿಗೆ ಬಲವನ್ನು ಉಂಟು ಮಾಡುವನು. ವಾಯುವಿನಿಂದ ಅಗ್ನಿಯು ಪ್ರಜ್ವಲಿಸುವಂತೆ ಪ್ರಾಣವಾಯುವಿನಿಂದ ಜಠರಾಗ್ನಿ ಪ್ರಜ್ವಲಿಸಿ ಹಸಿವು ಬಾಯಾರಿಕೆಗಳನ್ನು ಉಂಟು ಮಾಡುವುದು. ಇದರ ನಿವಾರಣೆಗಾಗಿ ಅನ್ನ ಪಾನೀಯಗಳನ್ನು ಉಪಯೋಗಿಸುತ್ತೇವೆ. ಅದರಿಂದ ಅಗ್ನಿದೇವನು ಪೂಜನೀಯವಾಗಿದ್ದಾರೆ. ಅಲ್ಲದೆ ದ್ವಾದಶಿ ಗಳಿಗೆಗಳು ಅತಿಕ್ರಮಿಸಿದ್ದ ನಂತರ ಭೋಜನವನ್ನು ಮುಗಿಸಿದರೆ ಜನ್ಮಾಂತರಗಳ ಮಾಡಿದ ಪುಣ್ಯಗಳು ನಶಿಸುವುದು. ಪ್ರಾಣಿಗಳ ಗರ್ಭಕುಹರದಲ್ಲಿ ಜಠರಾಗ್ನಿ ರೂಪದಲ್ಲಿ ಇರುವ ಸರ್ವೇಶ್ವರನು ಸಂತೋಷ ಪಡಿಸುವುದಕ್ಕೆ ದ್ವಾದಶಿಗಳಿಗೆ ಇರುವಾಗಲೇ ಭುಜಿಸುವುದು ಯುಕ್ತವೇ. ಆದರೂ ಜನ್ಮದಿಂದ ಮಾನವನು ಯಾವ ಕುಲಕ್ಕೆ ಸೇರಿದವನಾದರೂ ಅತಿಥಿಗೆ ಭೋಜನವನ್ನಿಡುವೆನು ಎಂದು ಹೇಳಿದ ಬಳಿಕ ಆತನಿಗೆ ಭೋಜನವನ್ನು ಇಡದೆ ತಾನು ಭುಜಿಸಕೂಡದು. ಅದು ಅಲ್ಲದೆ ಮಹಾಬ್ರಾಹ್ಮಣನು ತಪೋನಿಷ್ಠಾಗರಿಷ್ಠನೂ ಆದ ದುರ್ವಾಸ ಮಹರ್ಷಿಗೆ ಆತಿಥ್ಯವನ್ನು ನೀಡುವೆನೆಂದು ಹೇಳಿ ಅದರಂತೆ ನಡೆಯದೆ ಭುಜಿಸುವುದು ಧರ್ಮವಲ್ಲ. ಈ ವಿಧವಾಗಿ ಬ್ರಾಹ್ಮಣನಿಗೆ ಅವಮಾನವನ್ನು ಮಾಡಿದ್ದೇ ಅಲ್ಲದೆ ಇಹಲೋಕದ ಆಯುರ್ಭಾಗ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಬರುವುದಲ್ಲದೆ ತಾನು ಇದುವರೆಗೂ ನಡೆಸಿದ್ದ ಸತ್ಕರ್ಮಗಳ ಫಲವೂ ಕೂಡ ನಶಿಸುವುದು. ಅಲ್ಲದೆ ದ್ವಾದಶಿ ವ್ರತವನ್ನು ಬಿಟ್ಟರೂ ಬ್ರಾಹ್ಮಣನಿಗೆ ಆತಿಥ್ಯವನ್ನು ನೀಡದೆ ಭುಜಿಸದಿದ್ದರೆ
ಪೂಜಿಸಿದರೂ ಆ ದೋಷ ನಿವಾರಣೆಗಾಗಿ ಯಾವ ಪ್ರಾಯಶ್ಚಿತ್ತವೂ ಇಲ್ಲ. ಆದುದರಿಂದ ಈ ಎರಡೂ ನಮಗೆ ಸಮಾನವಾಗಿ ಕಾಣುತ್ತಿವೆ ಎಂದು ಹೇಳಿದರು. ಇನ್ನು ಶಾಸ್ತ್ರ ವಿವರಗಳನ್ನು ನೋಡಿ ತಿಳಿದು ಈ ವಿಷಯವನ್ನು ಅಂಬರೀಷನೊಂದಿಗೆ ಹೇಳಲುದ್ಯುಕ್ತರಾದರು. ಹೀಗೆ ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಅಂಬರೀಷನು ದ್ವಾದಶಿ ವ್ರತವನ್ನಾಚರಿಸುವುದು ಎಂಬ 24ನೆಯ ಅಧ್ಯಾಯವು ಮುಗಿಯಿತು. ಮುಂದಿನ ಭಾಗದಲ್ಲಿ ನಾವು ದುರ್ವಾಸನು ಅಂಬರೀಷನನ್ನು ಶಪಿಸುವುದು ಎಂಬ ಭಾಗವನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ.